We are making mango mastani. ಈ ಉಳಿದಿರೋ ಸೊಪ್ಪೆನ ನಮ್ಮ ಮಾಸ್ಟರ್ ಶೆಫ್ ಅವರು ಬಂದಿದ್ದಾರೆ. ಆ ಫೀಲಿಂಗ್ ಆಫ್ ಡೆಸರ್ಟ್ ಅನ್ನೋದು ಬರುತ್ತೆ, ಲೈಕ್ ನಮಗೂ ಮಾಡೋದಕ್ಕೆ ಬರುತ್ತೆ ಅನ್ನೋದು. ರೆಡಿ ಆಯಿತು ನಮ್ಮ ಮ್ಯಾಂಗೋ ಮಸ್ತಾನಿ. ಅಮೇಝಿಂಗ್. ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಸಮ್ಮರ್ ಜಾಸ್ತಿ ಆಗಿದೆ ಅಲ್ವಾ, ಸೊ ಎನಿವೇಸ್ ನಾವು ಮ್ಯಾಂಗೋಸ್ ಅಂತ ತರ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ವಿ ಆರ್ ಮೇಕಿಂಗ್ ಮ್ಯಾಂಗೋ ಮಸ್ತಾನಿ ಆಯಿತಾ. ಸೊ ಇವಾಗ ಮ್ಯಾಂಗೋಸ್ನ ತೊಗೊಳ್ಳೋಣ. ಇಲ್ಲಿ ಆಲ್ರೆಡಿ ತೆಗ್ದಿಟ್ಟಿದ್ದೀವಿ ಈ ಬಾಕ್ಸ್ ಎಲ್ಲ. ಸೊ ಮೊನ್ನೆ ತೊಗೊಂಡಿದ್ವಿ ಹಾಗೆ ಇಷ್ಟೊಂದೆಲ್ಲ ತೆಗ್ದಿಟ್ಟಿದ್ದೀವಿ. ಲೆಟ್ಸ್ ಶುರು ಮಾಡೋಣವಾ. ಫಸ್ಟಿಗೆ ಈ ರೀತಿ ಕ್ಲೀನಾಗಿ ಮ್ಯಾಂಗೋಸ್ನ ಕಂಪ್ಲೀಟಾಗಿ ವಾಶ್ ಮಾಡಬೇಕು, ಅಥವಾ ಒಂದು ಸ್ವಲ್ಪ ಹೊತ್ತು ನೀರಲ್ಲೇ ಬಿಟ್ಟರು ಚೆನ್ನಾಗಿರುತ್ತೆ. ಸೊ ಮ್ಯಾಂಗೋ ಮಸ್ತಾನಿಗೆ ಒಂದಷ್ಟು ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಅಂದರೆ ಯು ಕ್ಯಾನ್ ಟೇಕ್ ಓನ್ಲಿ ಕ್ಯಾಶ್ಯೂಸ್ ಆಯಿತಾ. ಅದನ್ನು ಇವಾಗ ನೈಸ್ಲಿ ಚಾಪ್ ಮಾಡಿಕೊಂಡು, ಅಂದರೆ ಟಾಪಿಂಗ್ಸಿಗೆ ಹಾಕಬೇಕಲ್ಲ, ಸೊ ಅದಕ್ಕೆ ಚಾಪ್ ಮಾಡ್ಕೊಳ್ತೀವಿ. ಮ್ಯಾಂಗೋಸ್ ತೊಳೆದಿದ್ದೀವಿ ಆ್ಯಂಡ್ ಟಾಪಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗ್ತಾ ಇರೋದು ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇವಾಗ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತಂದರೆ ಒಂದು ಗ್ಲಾಸಿಗೆ ಒಂದು ಐಸ್ ಕ್ರೀಮ್ಸ್ ಕರೆಕ್ಟಾಗಿ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ಸ್ಕೂಪ್ಸ್ ತೊಗೊಂಡಿಲ್ಲ. ಸೊ ಇದು ಚೆನ್ನಾಗಿರುತ್ತೆ. ಆಮೇಲೆ ಈ ರೀತಿ ಕ್ಯೂಬ್ಸ್ನ ಕಟ್ ಮಾಡ್ಕೋಬೇಕು. ಸೊ ಹೀಗೆ ಕರೆಕ್ಟಾಗಿ ಬರುತ್ತೆ. ಯು ಕ್ಯಾನ್ ಸಿ ಇಷ್ಟೊಂದು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕಂಪ್ಲೀಟಾಗಿ ಫಿಲ್ ಮಾಡಿದ್ಮೇಲೆ ಅನ್ಸುತ್ತೆ ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಈ ಉಳಿದಿರೋ ಸೊಪ್ಪೆನ ತಿನ್ನಬೇಕು, ವೇಸ್ಟ್ ಆಗಬಾರ್ದಲ್ವಾ. ಅದಕ್ಕೆ ಆಲ್ರೆಡಿ ಒಂದು ರೌಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೆ ಇದರಲ್ಲಿ. ಇವಾಗ ಒಂದು ಸ್ಕೂಪ್ ನಮ್ಮ ಮಾಸ್ಟರ್ ಶೆಫ್ ಅವರು ಬಂದಿದ್ದಾರೆ. ಈ ರೆಸಿಪಿನ ತುಂಬ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ಒಂದು ಲೇಯರ್ ಚಾಪ್ಡ್ ಮ್ಯಾಂಗೋಸ್ನ ಹಾಕ್ತಾ ಇದ್ದಾರೆ, ಗ್ಲಾಸಲ್ಲಿ ಫಿಲ್ ಮಾಡ್ತಾ ಇದ್ದಾರೆ. ಲೇಯರಿಂಗ್ ಎಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕಂದ್ರೆ, ಉಳಿದಿರುವಂಥ ಪಲ್ಪ್ನ ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲ ಹಾಕ್ಕೊಬೇಡಿ, ಒಂದು ಸ್ವಲ್ಪ ಉಳಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಶುಗರ್ನ ಹಾಕ್ಕೊಳ್ಳಿ. ಶುಗರ್ ಡಬ್ಬನೇ ಸುರ್ಕೊಳ್ಳಿ. ಜಾಸ್ತಿ ಶುಗರ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ, ಸ್ವೀಟ್ ಆಗಿ. ಅಫ್ಕೋರ್ಸ್ ಮ್ಯಾಂಗೋನೇ ತಿಂತಾ ಇದ್ದೀವಿ, ಮ್ಯಾಂಗೋನೇ ಸ್ವೀಟ್ ಆಗಿರುತ್ತೆ. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ನ ಆ್ಯಡ್ ಮಾಡಿದ್ರೆ ಆ ಫೀಲಿಂಗ್ ಆಫ್ ಡೆಸರ್ಟ್ ಅನ್ನೋದು. ಒಂದು ಬಿಗ್ ಲೋಟ ಹಾಲನ್ನ ಹಾಕಿ ಇದು ಆಮೇಲೆ ಗ್ರೈಂಡ್ ಆದಮೇಲೆ ಹಾಕೊಂಡ್ಬಿಡ್ತಾರೆ. ಸ್ಮೂತ್ಲಿ ಗ್ರೈಂಡ್ ಮಾಡಿರುವಂಥ ಮ್ಯಾಂಗೋ ಪ್ಯೂರಿ ಅಥವಾ ಪೇಸ್ಟ್ ಏನಿದೆ ಅಲ್ವಾ, ಅದನ್ನು ಈ ರೀತಿ ಕಂಪ್ಲೀಟಾಗಿ ಗ್ಲಾಸಸ್ಸಿಗೆ ಫಿಲ್ ಮಾಡಬೇಡಿ. ಹಾಫ್ ಫಿಲ್ ಮಾಡಿದ ಮೇಲೆ ಮತ್ತೆ ಟಾಪಿಂಗ್ಸ್ ಮಾಡಬೇಕು. ಏನಂತಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಾವಿಲ್ಲಿ ಪಿಸ್ತಾಸ್ ಕೂಡ ಯೂಸ್ ಮಾಡಿದ್ವಿ ಈ ಲೇಯರಿಗೆ, ಆ್ಯಂಡ್ ಚಾಪ್ ಮಾಡಿರುವಂಥ ಮ್ಯಾಂಗೋಸ್. ದ ನೆಕ್ಸ್ಟ್ ಥಿಂಗ್ ಈಸ್ ನಾವು ಚಿಯಾ ಸೀಡ್ಸ್ ಕೂಡ ಹಾಕ್ತಿದ್ದೀವಿ. ಬೇಸಿಕಲಿ ಹೊರಗಡೆ ಹೆಂಗೆ ಸಿಗುತ್ತಲ್ಲ ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಆ ಒಂದು ಸೆನ್ಸ್ ಆಫ್ ಲೈಕ್ ನಮಗೂ ಮಾಡೋದಕ್ಕೆ ಬರುತ್ತೆ ಅನ್ನೋ ಥರ ಇರಬೇಕಲ್ವಾ. ಹಾಂ ಹಾಕು. ಚಿಯಾ ಸೀಡ್ಸ್, ಚಾಪ್ಡ್ ಮ್ಯಾಂಗೋಸ್ ಮತ್ತು ಡ್ರೈ ಫ್ರೂಟ್ಸ್ದು ಲೇಯರಿಂಗ್ ಆದಮೇಲೆ ಇವಾಗ ನೆಕ್ಸ್ಟ್ ಲೇಯರ್ ಮತ್ತೆ ಪ್ಯೂರಿನ ಪೋರ್ ಮಾಡಬೇಕು. ಅದಾದಮೇಲೆ ಮತ್ತೆ ಅದರ ಮೇಲೆ ಗಾರ್ನಿಷ್ ಮಾಡಬೇಕು. ಸೊ ದ ಸೇಮ್ ಥಿಂಗ್ ರಿಪೀಟ್ ಆಗುತ್ತೆ. ಇವಾಗ ಸ್ಕೂಪ್ ಆಫ್ ಐಸ್ ಕ್ರೀಮ್ನ ತಗೊಂಡು ಇದ್ರಾಗೆ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಲೇಯರ್ ಐಸ್ ಕ್ರೀಮ್ ಹಾಕತ್ತೀನಿ ಬೇಟ. ನಂಗೆ ಜಾಸ್ತಿ ಐಸ್ ಕ್ರೀಮ್ ಇರ್ಬೇಕು. ಓಕೆ, ಆಯಿತು ನಮ್ಮ ಮ್ಯಾಂಗೋ ಮಸ್ತಾನಿ. ಸೊ ತಿನ್ನಲ್ವಾ ಇವಾಗ? ಇಲ್ಲ, ಫಸ್ಟ್ ಅದು ಕೂಲ್ ಆಗಬೇಕು. ಸೊ ಇವಾಗ ರೆಫ್ರಿಜರೇಟರಲ್ಲಿ ಅದನ್ನು ಫ್ರೀಸ್ ಆಗೋದಕ್ಕೆ ಇಡೋಣ. ಅಂದರೆ ಒಂದು ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇಡೀ ಬೇಗ ಫ್ರಿಜ್ಜಲ್ಲಿ ಇಡೋಣ. ಬೀಳಿಸ್ತಿದ್ದಿ ನೋಡಿ ಇದನ್ನು. ಇಲ್ಲ ಬೀಳಿಸ್ತಿದ್ದಿಲ್ಲ. ಓ ಮೈ ಗಾಡ್. ಸೊ ನಮ್ಮ ಮ್ಯಾಂಗೋ ಮಸ್ತಾನಿ ರೆಡಿ. ಫ್ರಿಜ್ಜಲ್ಲಿ ಸುಮಾರು ಹೊತ್ತು ಇಟ್ಟಿದ್ವಿ, ಅಂದರೆ ಆಲ್ಮೋಸ್ಟ್ ಲೈಕ್ 2-3 hours. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಅಷ್ಟೊತ್ತು ಇಟ್ಟಿದ್ವಿ. ಐ ಕುಡಂಟ್ ವೇಟ್ ಆ್ಯಕ್ಚುಲಿ.
ಪದೇ ಪದೇ ನಾನಂತೂ ಫ್ರಿಡ್ಜ್ ತೆಗೆದು ನೋಡ್ತಾನೆ ಇದ್ದೆ ಕೂಲ್ ಆಯಿತಾ ಅಂತ. ಫೈನಲಿ ಕೂಲ್ ಆಗಿದೆ. ಬನ್ನಿ ಇವಾಗ ಯು ಕ್ಯಾನ್ ಸಿ ದಟ್ ಎಕ್ಸೈಟ್ಮೆಂಟ್ ಇನ್ ಮೈ ಫೇಸ್. ಎಷ್ಟು ಎಕ್ಸೈಟ್ ಆಗಿದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಸೊ ಟೇಸ್ಟ್ ಮಾಡೋಣ, ಬನ್ನಿ ಎಂಜಾಯ್ ಮಾಡೋಣ. ಬನ್ನಿ ನಮ್ಮ ಮ್ಯಾಂಗೋ ಮಸ್ತಾನಿನ ಟೇಸ್ಟ್ ಮಾಡೋಣ ಇವಾಗ. ಅಮೇಝಿಂಗ್. ಯಮ್ಮಿ. ನೀವು ಕೂಡ ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದರೆ ಬರೀ ಮ್ಯಾಂಗೋ ರೆಸಿಪೀಸೇ ಬರ್ತಾಯಿತ್ತು. ಸೊ ಐ ಥಾಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅಂತ. ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಈಸಿ ಕೂಡ ಇದೆ, ಟ್ರೈ ಮಾಡಿ. ಆ್ಯಂಡ್ ಈ ಸಮ್ಮರಲ್ಲೇ ಮ್ಯಾಂಗೋಸ್ ಸಿಗೋದಲ್ವಾ, ಸೊ ಇವಾಗಲೇ ಟ್ರೈ ಮಾಡ್ಕೊಂಡು ಕುಡೀರಿ. ಹೊರಗಡೆ ತುಂಬಾ ಆ್ಯಡೆಡ್ ಫ್ಲೇವರ್ಸ್ ಹಾಕ್ತಾರೆ ಮತ್ತು ಶುಗರ್ ಹಾಕ್ತಾರೆ. ಸೊ ಅದನ್ನು ಎಲ್ಲ ಬಿಟ್ಟು ಮನೆಯಲ್ಲಿ ಶುಗರ್ ಅವೈಲೇಬಲ್ ಇರೋದನ್ನ ಯೂಸ್ ಮಾಡಿಕೊಂಡು, ಆ್ಯಂಡ್ ಅಫ್ಕೋರ್ಸ್ ಮ್ಯಾಂಗೋ ಈಸ್ ಅ ನ್ಯಾಚುರಲ್ ಸ್ವೀಟ್ನರ್, ಅದೇ ಸ್ವೀಟ್ ಆಗಿರುತ್ತೆ. ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಲಾಸ್ಟ್ ಫ್ಯೂ ಪೀಸಸ್ ಆಫ್ ಮ್ಯಾಂಗೋಸ್ ಉಳಿದಿದೆ. ಇಷ್ಟೊಂದು ದೊಡ್ಡದು.